ಹಮ್ದು ಹಮಾರೆ ಬಾರ ಅನ್ನುವಂತ ಒಂದು ತಲೆಬರಹವನ್ನು ಕೊಟ್ಟು ಚಿತ್ರವನ್ನು ನಿರ್ದೇಶನ ಮಾಡ್ಯಾರ. This news is presented by Rahmani Public School, Mailur to Shidri Ring Road, Bilal Colony, Bidar. दीनी व दुनियाई तालीम का बेहतर इदारा रजा पब्लिक स्कूल, बागवान गली, राव तालीम, बीदर. जौहर ग्लोरियस स्कूल मैलूर, जहां इस साल होने जा रहा है आलिम कोर्स का आगाज. 10वीं पास या फेल तालिबा करवा सकते हैं अपना दाखिला और बन सकते हैं आलिमा. पब्लिक 7 न्यूज में आप सभी दर्शकों का स्वागत है. बेलगाम जिला के रामदुर्गा तालुका से विभिन्न संगठनों ने वहां तहसील ऑफिस पहुंचकर वहां के तहसीलदार को एक मेमोरेंडम दिया, जिसमें बेलगाम जिला के विभिन्न संगठनों ने मांग की कि फिल्म हम दो हमारे बारह पर पाबंदी लगाई जाए और इसे सिनेमाघरों में रिलीज होने से पहले बैन कर दिया जाए ताकि मुल्क भारत में अमन और शांति खराब ना हो. दरअसल इस फिल्म में, इस मूवी में मुसलमानों के पॉपुलेशन को लेकर एक मजाक सा बनाया गया है. ऐसे में अगर ये मूवी चलाई जाएगी तो मुल्क भर में अमन और शांति खराब होगी. इस मूवी के बनाने वाले कमल चंद के खिलाफ भी सख्त कार्रवाई की मांग की गई है. ಹಮ್ದು ಹಂಬಾರ ಏನು ಸಿನಿಮಾ ತೆಗೆಯಲಿಕ್ಕೆ ಪ್ರಯತ್ನ ಮಾಡಕ್ತಾರ. ಅದು ದೇಶದಲ್ಲಿ ಅಶಾಂತಿಯನ್ನ ಮೂಡಿಸುವಂತ ಚಲನಚಿತ್ರ ಆಗುತ್ತದೆ. ಅದನ್ನು ನೋಡಿ ದೇಶದಲ್ಲಿ ಅಶಾಂತಿಯನ್ನ ಎಬ್ಬಿಸುವಂತ ವಾತಾವರಣ ಇದೆ. ನಮ್ಮ ದೇಶದಲ್ಲಿ ಹಿಂದೂ ಗ್ರಂಥಗಳು ಮತ್ತು ಪುರಾಣಗಳು ಎಲ್ಲ ಒಂದೇ. ಇದನ್ನ ವಿರೋಧಿಸಿ ಕೂಡಲೇ ಸೆನ್ಸಾರ್ದವರು ಮಧ್ಯ ಪ್ರವೇಶಿಸಿ ಅದನ್ನ ನಿಲ್ಲಿಸಬೇಕಂತೇಳಿ ನಾವು ಒತ್ತಾಯಿಸುತ್ತೀವಿ. ನಾವು ವಿವಿಧ ಸಂಘಟನೆಗಳು ಸೇರಿ ಬಾರ ಅಂತ ಹೇಳಿ ಒಂದು ಚಲನಚಿತ್ರ, ಇದರ ನಿರ್ಮಾಪಕ ಕಮಲ್ ಪಿಕ್ಚರ್ ನಿರ್ಮಾಣ ಮಾಡಿದ್ದಾರೆ. ಇದರ ಉದ್ದೇಶ ಏನಿತ್ತಂತಂದ್ರೆ ಅವರು ದುಡ್ಡು ಸಂಪಾದನೆ ಮಾಡ್ಬೇಕು. ದುಡ್ಡು ಸಂಪಾದನೆ ಮಾಡ್ಬೇಕಂತಂದ್ರೆ ಅದ್ರೊಳಗೆ ಪಿಕ್ಚರ್ಗಳ ಒಳಗೆ ಕೆಲವೊಂದು ಸ್ಟೋರಿಗಳನ್ನ ಹಾಕಿದ್ರೆ ಜನ ನೋಡ್ತಾರೆ. ಈಗ ಏನಾಗ್ಬಿಟ್ಟೈತೆ ಅಂದ್ರೆ, ಒಂದು ಕಾಶ್ಮೀರ್ ಫೈಲ್ ಒಂದು ಪಿಕ್ಚರ್ ಬಂತು, ಅದೇ ರೀತಿ ಕೇರಳ ಸ್ಟೋರಿ ಅಂತ ಬಂತು. ಆ ಪಿಕ್ಚರ್ಗಳಲ್ಲಿ 90 ಪೈಸಾ ಸತ್ಯವನ್ನು ಇರ್ಲಿಲ್ಲ. ಬಟ್ ಅದನ್ನ ಕಾಂಪ್ಲಿಕೇಟೆಡ್ ಮಾಡಿ ದೇಶದ ಎಲ್ಲಾ ಕಡೆ ಬರೀ ಈ ರೀತಿ ಪ್ರಚಾರ ತಗೊಂಡು ಆಮೇಲೆ ಅದನ್ನು ಜನ ನೋಡಕ್ ಚಾಲು ಮಾಡ್ತಾರೆ ಅಂತ ಹೇಳ್ಕೊಂಡು ಇವರು ಆ ರೀತಿ ಯೋಚನೆಯನ್ನ ಮಾಡಿ ಒಂದು ಧರ್ಮದ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡುವಂತ ಈ ಪಿಕ್ಚರ್ ಅಲ್ಲಿ ಐತಿ. ಅದರದ್ದು ಒಂದು ಸಣ್ಣ ಟ್ರೈಲರ್ ನೋಡಿದ್ರೆ ಗೊತ್ತಾಗ್ತೈತಿ ಅದ್ರೊಳಗೆ ಎಷ್ಟು ವಿಷ ತುಂಬೈತಿ ಅಂತೇಳಿ. ನಾನು ಅವರಲ್ಲಿ ಹೇಳೋದೇನಂತಂದ್ರ, ಆ ಡೈರೆಕ್ಟರ್ಗೆ ಮನರಂಜನೆ ಜೊತೆಗೆ ಬಹಳಷ್ಟು ಹಳೆ ಪಿಕ್ಚರ್ಗಳು ದೇಶದ ಪರಿಸ್ಥಿತಿಯನ್ನ, ವಾಸ್ತುಸ್ಥಿತಿಯನ್ನ ತೋರಿಸಿದಾರೆ. ಆಮೇಲೆ ಸೆನ್ಸಾರ್ ಬೋರ್ಡ್ದವರು ಅದನ್ನು ಒಪ್ಪಿಗೆ ಕೊಟ್ಟಿದ್ದಾರೆ. ಹೆಂಗಿರ್ಬೇಕು ಪಿಕ್ಚರ್, ಇವತ್ತಿನ ವಾಸ್ತುಸ್ಥಿತಿಯನ್ನ ಎಲ್ಲ ಸಮಾಜದವರು ಬದುಕುವಂತ ಅದನ್ನ ಒಂದು ಚಿತ್ರೀಕರಣ ಮಾಡಿ ತೋರಿಸ್ಬೇಕು. ಅದನ್ನ ಬಿಟ್ಟು ಇವ್ರು ಏನೈತಿ, ಈಗ ನಮ್ ಗೈಬು ಅವರು ಹೇಳಿದಂಗ ಯಾವ್ದೋ ಒಂದು ಸಂಘಟನೆಗೆ ಸೇರಿ ಇವರು ಪಿತೂರಿ ನಡೆಸಿ ಪಿಕ್ಚರ್ ಅನ್ನ ಮಾಡ್ಯಾರ ಅಂತ ತಿಳಿದು ಮಾಹಿತಿ ಇರೋದ್ರಿಂದ ನಮ್ಮಲ್ಲಿ ದಯವಿಟ್ಟು ಆ ಪಿಕ್ಚರ್ ಅನ್ನ ಬಿಡುಗಡೆಗೊಳಿಸಬಾರ್ದು. ಬಿಡುಗಡೆಗೊಂಡಿದ್ದ ಕರೆ ಆತಂತಂದ್ರ ಇದು ಬಹಳ ಅನಾಹುತಕ್ಕೆ ಈಡಾಗ್ತೈತಿ. ದಯವಿಟ್ಟು ಸರ್ಕಾರದಲ್ಲಿ ಮನವಿ ಮಾಡೋದಿಷ್ಟ, ಅದನ್ನ ತಕ್ಷಣಕ್ಕೆ ಕಾಯಮಾಗಿ ಅದನ್ನ ರದ್ದುಪಡಿಸ್ಲಿ ಅಂತೇಳಿ ವಿನಂತಿ.